ಮಜ್ಜಿ ಮಸಾಲ ರುಚಿಯ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ನೀರು ಬಿಡುವಂಥ ಆದೇಶವನ್ನು CWRC ಮಾಡಿದೆಯಲ್ಲ, ಆ ಆದೇಶಕ್ಕೆ ವಿರುದ್ಧವಾಗಿ ಇದೀಗ ಮಂಡ್ಯದಲ್ಲಿ ಬಹಳ ದೊಡ್ಡ ಪ್ರತಿಭಟನೆಯನ್ನು ಆರಂಭ ಮಾಡಲಾಗಿದೆ. ನಿನ್ನೆಯೇ ಪ್ರತಿಭಟನೆಯನ್ನು ತೀವ್ರಗೊಳಿಸಿದಂಥ ಮಂಡ್ಯ ರೈತರು ಇದೀಗ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. CWRC ಆದೇಶದ ವಿರುದ್ಧ ವಿಭಿನ್ನ ರೀತಿಯ ಪ್ರತಿಭಟನಾಕಾರರು ಹುರುಳಿಕಾಳು ತಿಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹುರುಳಿಕಾಳು ಚಳವಳಿಯ ಮೂಲಕ ಸಂಜೆ ವೃತ್ತದ ಬಳಿ ಹುರುಳಿಕಾಳುಗಳನ್ನು ಹಂಚಿ ವಿಶಿಷ್ಟವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸರ್ಕಾರ ಮಂಡ್ಯ ರೈತರಿಗೆ ಹುರುಳಿ ಬಿತ್ತುವಂತೆ ಆದೇಶವನ್ನು ಮಾಡಿತ್ತು. ಯಾಕೆಂದರೆ ಹುರುಳಿ ಬಿತ್ತನೆ ಇದೆಯಲ್ಲ, ಅದು ಅತಿ ಕಡಿಮೆ ನೀರಿನಲ್ಲೂ ಕೂಡ ಬೆಳೆಯುವಂಥ ಬೆಳೆಯಾಗಿದೆ, ಬಿಸಿಲಿನಲ್ಲೂ ಕೂಡ ತಡೆಯುವಂಥ ಬೆಳೆಯಾಗಿದೆ. ಹೀಗಾಗಿ ನಮಗೆ ಹುರುಳಿಕಾಳು ಬೆಳೆಯಂಥ ಸರ್ಕಾರ ಆದೇಶವನ್ನು ಕೊಟ್ಟು ಈಗ ತಮಿಳುನಾಡಿಗೆ ನೀರು ಬಿಡಲು ಸಜ್ಜಾಗಿದೆ ಅನ್ನೋದು ಆಕ್ರೋಶಕ್ಕೆ ಕಾರಣವಾಗಿದೆ. ನಮಗೆ ಇನ್ನು ಮುಂದೆ ಹುರುಳಿಕಾಳೇ ಗತಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಕಾವೇರಿ ಹೋರಾಟಕ್ಕೆ ಪೊಲೀಸರು ಅಡ್ಡಿಪಡಿಸಿದ್ದಾರೆ. ರಸ್ತೆ ತಡೆ ಮಾಡುತ್ತಿದ್ದ ಹೋರಾಟಗಾರರನ್ನು, ಆ ಪ್ರತಿಭಟನೆಯನ್ನು ನಿಲ್ಲಿಸುವಂತೆ ಪೊಲೀಸರು ತಡೆದಿದ್ದಾರೆ. ಆ ಸಂದರ್ಭದಲ್ಲಿ ರೈತರು ಮತ್ತು ಹೋರಾಟಗಾರರು ಮತ್ತು ಪೊಲೀಸರ ನಡುವೆ ಜಟಾಪಟಿ ನಡೆದಿದೆ. ಪ್ರತಿಭಟನಾಕಾರರನ್ನು ಬಲವಂತವಾಗಿ ಹೊತ್ತೊಯ್ದಿದ್ದಾರೆ ಪೊಲೀಸರು. ಕಾವೇರಿ ನೀರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದರೆ ನಮ್ಮ ಜಲಾಶಯದಲ್ಲೂ ಕೂಡ ಅತಿ ಹೆಚ್ಚಿನ ನೀರು ಇರಬೇಕಾಗುತ್ತೆ. ನಿರೀಕ್ಷೆಗೂ ಮೀರಿ ಮಳೆಯಾಗಬೇಕಾಗುತ್ತೆ. KRS ಜಲಾಶಯ ಭರ್ತಿಯಾದ ನಂತರವೇ ತಮಿಳುನಾಡಿಗೆ ನೀರನ್ನು ಹರಿಬಿಡೋದು ಸೂಕ್ತ. ನಮಗೇ ನೀರಿಲ್ಲದಿರುವಾಗ ನೀವು ಬೆಳೆಗಳಿಗೆ ಬಿಟ್ಬಿಡಿ, ಕೃಷಿಗೆ ಖಂಡಿತ ಜಮೀನುಗಳಿಗೆ ನೀರು ಹರಿಸೋದಿಲ್ಲ ಅಂತ ಇಲ್ಲಿನ ಮುಖ್ಯಮಂತ್ರಿಗಳ ಆದೇಶವನ್ನು ಮಾಡಿದ್ದಾರೆ. ಜಲಾಶಯದ ನೀರನ್ನು ನಂಬಿ ಬಿತ್ತನೆ ಬೀಜ ಹಾಕಬೇಡಿ ಅಂತ ಹೇಳಿ. ಹೀಗಿರುವಾಗ ಹುರುಳಿಕಾಳುಗಳನ್ನೇ ಬೆಳಿಬೇಕು. ನೀವು ಕಡಿಮೆ ನೀರಿನಲ್ಲಿ ಉಷ್ಣಾಂಶದಲ್ಲೂ ಬೆಳೆಯುವ ಬೆಳೆ ಅಂತ ಹೇಳಿದರೆ ಅದು ಹುರುಳಿಕಾಳು. ನಮ್ಗೆ ಹುರುಳಿಕಾಳು ಬೆಳೆ ಅಂತ ಹೇಳಿ ಅಲ್ಲಿ ನೀರು ಬಿಡಕ್ಕೆ ಸಜ್ಜಾದ್ರೆ ಹೆಂಗೆ ಅನ್ನೋದು ಇಲ್ಲಿನ ಹೋರಾಟಗಾರರ ಆಕ್ರೋಶ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ನಮ್ಮ ರಾಜ್ಯದ ರೈತರಿಗೆ ಉಪದೇಶ ಮಾಡೋಕ್ಕೆ ಬರುತ್ತೆ, ಹುರುಳಿಕಾಳು ಬೆಳೆದು ಬಿಡಿ, ಕಡಿಮೆ ನೀರಿನಲ್ಲಿ ಬೆಳಿಬೋದು, ಉಷ್ಣಾಂಶ ಇದ್ರೂ ಬೆಳಿಬೋದು ಅಂತ ಹೇಳಿ. ಈಗ ಪಕ್ಕದ ರಾಜ್ಯಕ್ಕೆ ನೀರು ಬಿಡುವ ಸಂದರ್ಭದಲ್ಲಿ ವಾದ ಮಾಡಿ ನೀರು ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿ ಅದನ್ನು ಸಾಧಿಸಬಹುದಾಗಿತ್ತು. ಆದರೆ ಇಲ್ಲಿ ಉಪದೇಶ, ಅಲ್ಲಿ ಮಾತ್ರ ಭಾರೀ ಉದಾರತೆ ಅಂತ. ನಿಜವಾಗ್ಲೂ ದಶರಥ್, ಇದೇ ಒಂದು ಸರ್ಕಾರದ ಧೋರಣೆಯನ್ನ ಖಂಡಿಸಿ ಮಂಡ್ಯದಲ್ಲಿ 2ನೇ ದಿನವೂ ಕೂಡ ಹೋರಾಟ ಮುಂದುವರೆದಿರ್ತಕ್ಕಂಥದ್ದು. ಕಾವೇರಿ ವಿಚಾರವಾಗಿ ಏನು CWRC ನೀಡಿರ್ತಕ್ಕಂಥ ಆದೇಶವನ್ನ ಪಾಲನೆ ಮಾಡಬಾರದು, ಜೊತೆಗೆ ಏನು ಬಿಡ್ತಕ್ಕಂಥ ನೀರನ್ನ ಕೂಡಲೇ ನಿಲ್ಲಿಸಬೇಕು, ಯಾವುದೇ ಕಾರಣಕ್ಕೂ ನಾವು ಮುಂದೆ ನೀರನ್ನ ಬಿಡೋದಿಲ್ಲ ಅಂತ ಹೇಳಿ ಪಕ್ಕ ವಾದವನ್ನ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಏನು ಸರ್ಕಾರ ಮತ್ತು ನೀರಾವರಿ ಸಚಿವ ಅಧಿಕಾರಿಗಳು ಯಾರು ಕೂಡ ಸರಿಯಾಗಿ CWRC ಮುಂದೆ ಮನವರಿಕೆ ಮಾಡ್ಕೊಳ್ತಕ್ಕಂಥ, ಅಂದ್ರೆ ಇಲ್ಲಿನ ವಾಸ್ತವ ಸ್ಥಿತಿಯನ್ನ ಮನವರಿಕೆ ಮಾಡ್ಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಹೀಗಾಗಿ ನಮ್ಗೆ ಈ ರೀತಿಯ ತೀರ್ಪು ಬಂದಿದೆ. ನಿರಂತರವಾಗಿ CWRC ಮತ್ತು CWMA ಕರ್ನಾಟಕದ ಮೇಲೆ ಈ ರೀತಿಯ ಒಂದು ವ್ಯತಿರಿಕ್ತವಾದಂತ ತೀರ್ಪನ್ನ ಕೊಡ್ತಾನೆ ಬರ್ತಿದ್ದಾರೆ. ಇದ್ರ ವಿರುದ್ಧವಾಗಿ ಸರ್ಕಾರ ಯಾವುದೇ ತರದ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕು, ಜೊತೆಗೆ ಅಪೀಲ್ ಹಾಕ್ಬೇಕು ಅಂತ ಹೇಳಿ ಕೂಡ ಆಗ್ರಹ ಕೇಳಿ ಬರ್ತಾ ಇರತಕ್ಕಂಥದ್ದು. ಇವತ್ತು ಕೂಡ 2ನೇ ದಿನವಾದಂತ ಇವತ್ತು ಕೂಡ ಮಂಡ್ಯದ ಪ್ರಮುಖ ವೃತ್ತವಾದಂತ ಸಂಜೆ ವೃತ್ತದಲ್ಲಿ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು
ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮೊದಲಿಗೆ 11 ಗಂಟೆ ಸುಮಾರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಏನು ಖಾಲಿ ಕುಡಗಳನ್ನ ಹಿಡಿದು ಮತ್ತೆ ಏನು ಒಣಗಿರ್ತಕ್ಕಂತ ಕಬ್ಬನ್ನ ಜಲ್ಲೆಗಳನ್ನ ಹಿಡಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ರೈತ ಸಂಘದ ವಿವಿಧ ಬಣಗಳ ಕಾರ್ಯಕರ್ತರುಗಳು ಕೂಡ ಒಟ್ಟಾಗಿ ಇವತ್ತು ಪ್ರತಿಭಟನೆಯಲ್ಲಿ ಕೂಡ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಜೊತೆಗೆ ಏನು ಕೆಲವರು ಏನು ಪಕ್ಷಾತೀತವಾಗಿ ಕೂಡ ಇವತ್ತಿನ ಹೋರಾಟದಲ್ಲೂ ಕೂಡ ಪಾಲ್ಗೊಂಡಿದ್ರು. ಆ ಸಂದರ್ಭದಲ್ಲಿ ಹುರುಳಿಕಾಳನ್ನ ತಿನ್ನುವ ಮುಖಾಂತರವಾಗಿ ಸರ್ಕಾರದ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಅಂದ್ರೆ ಏನು ಈ ಹಿಂದೆ ತಮಿಳುನಾಡಿನ ಇವರು ಏನು ಜಯಲಲಿತಾ ಅವರು ಮಂಡ್ಯದಲ್ಲಿ ಉರುಳಿಯನ್ನ ಬಿತ್ತಿಸ್ತೀನಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಅವರಿಗೆ ಪರವಾಗಿ ನಿಂತು ಅವರಿಗೆ ನೀರನ್ನ ಬಿಡುವ ಮುಖಾಂತರವಾಗಿ ನಮ್ಗೆ ಉರುಳಿ ಬಿತ್ತುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಇದನ್ನ ಖಂಡಿಸ್ತೇವೆ. ಕೂಡಲೇ ಸರ್ಕಾರ ಒಂದು ಕಠಿಣವಾದಂತ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಏನು ರಸ್ತೆ ತಡೆ ಸಂದರ್ಭದಲ್ಲಿ ವಾಹನಗಳು ಚಲಿಸಿದ್ದನ್ನ ತಡೆದಂತ ಹೋರಾಟಗಾರರು ತಮ್ಮ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು. ಈ ಒಂದು ರೈತರ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನ ಕೊಡಬೇಕು. ನೀವು ಕೂಡ ನೀರಿಲ್ದಂತೆ ಏನು ಕೂಡ ಮಾಡೋದಿಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಈ ರೀತಿ ವರ್ತನೆಯನ್ನ ಮಾಡಬಾರದು ಅಂತೇಳಿ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದಂತ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ನಾಳೆಯೂ ಕೂಡ ಈ ಒಂದು ವಿರುದ್ಧವಾಗಿ CWRC ಏನು ಆದೇಶದ ವಿರುದ್ಧವಾಗಿ ಪ್ರತಿಭಟನೆ ಕೂಡ ಮುಂದುವರಿಯುವಂತ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಗೆ 31ನೇ ತಾರೀಕು ಶುಕ್ರವಾರ KRSಗೆ ರಾಜ್ಯ ಬಿಜೆಪಿಯಿಂದ ಮುತ್ತಿಗೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. KRS ಅಣೆಕಟ್ಟೆಗೆ ಮುತ್ತಿಗೆ ಹಾಕಿ ವಿಜೇಂದ್ರ ಮತ್ತು ಅಶೋಕ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ನಡೆಸಲಿಕ್ಕೂ ಕೂಡ ಇದೀಗ ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು. ದಸರಥ. ಎಸ್, ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.